ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುದೀಪ್ ಸರ್ ಆಕ್ಚುಲಿ ನೆನ್ನೆ ಒಂದು ಆಕ್ಟಿವಿಟಿ ಅಂತ ಕೊಟ್ಟಾಗ ಗಿಲ್ಲಿ ಒಂದ್ ವೇಳೆ ನೀವೇನಾದ್ರೂ ಈಗ ಎಲಿಮಿನೇಟ್ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಪೀಚ್ ಹೇಗಿರುತ್ತೆ ಅಂದಾಗ ಗಿಲ್ಲಿ ಅವ್ರು ಹೇಳಿರುವಂತಹ ರೀತಿ ಮಾತು ಯಾಕೆ ಅಂತ ಹೇಳಿದ್ರೆ ಡೇ 1 ಇಂದನೂ ಅವರು ಎಂಟರ್ ಆದ ನಂತರದಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಾರೆ, ಏನೇ ಮಾತಾಡಿದ್ರು ಕೂಡ ಒಂದೊಂದು ಪಂಚ್ ಕೊಡ್ತಾರೆ. ಆ ಪಂಚ್ ಇಂದನೇ ಮೋಸ್ಟ್ಲಿ ಜನರ ಮನಸ್ಸನ್ನು ಗೆದ್ದಿರ್ತಾರೆ. ಅದರಲ್ಲೂ ನೆನ್ನೆ ಅವರ ಮಾತಾಡಿದ ರೀತಿ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಅವರು ತುಂಬ ಚೆನ್ನಾಗಿ ನಿನ್ನೆ ಒಂದು ಡೈಲಾಗ್ ಎಲ್ಲ ಹೇಳಿದ್ರು. ಅದಕ್ಕೆ ಅಲ್ಲಿರೋ ಆಡಿಯನ್ಸ್ ಎಲ್ಲ ತುಂಬ ಜೋರಾಗಿ ಚಪ್ಪಾಳೆ ವಿಸಿಲ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, ಅವರು ಮಾತಲ್ಲಿ ಗೆಲ್ಲಕ್ಕಾಗೋದಿಲ್ಲ. ಅವರು ಪಕ್ಕ ಅವರು ಹಳ್ಳಿ ಸೊಗಡವರಲ್ಲ. ಅವರು ಹುಟ್ಟಿದಾಗ ಅವ್ರ ಸುಮಾರು ಅವ್ರ ಮಾತಿಂದನೇ ಅವರು ಮಾಡಿರೋಂಥ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು, ಮತ್ತು ಸುಮಾರು ಶೋಸ್ಗಳಾಗಿರ್ಬೋದು, ಇವನ್ನೇ ಬಿಗ್ ಬಾಸಿಂದ ಇವತ್ತೇನು ಬಂದಿದ್ದಾರೆ, ಅವ್ರ ಮಾತುಕತೆ, ಅವ್ರ ಕಾಮಿಡಿಗಳಿಂದ ಒಬ್ಬರನ್ನ ಕಾಲು ಹೇಳ್ಕೊಂಡು ಈ ಥರದ ಫನ್ ಆ್ಯಕ್ಟಿವಿಟೀಸಲ್ಲೇ ಅವರು ನಂಬರ್ 1 ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದ್ರ ಬಗ್ಗೆ ಅವರಾಗೆ ಕೆಲವೊಂದು ಡೈಲಾಗ್ಸ್ ಎಲ್ಲ ಹೇಳಿದಾಗ ಅದು ತುಂಬ ಫನ್ ಆಗಿ ಚೆನ್ನಾಗಿ ಅದು ಕೇಳಿಬಂತು. ನಾನು ಹೇಳ್ತಿರೋದು ಏನಂತಂದರೆ ಅವ್ರು ಓಕೆ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಓಕೆ, ಎಲ್ಲ ಸೂಪರ್. ಬಟ್ ಏನಂತಂದರೆ ಈ ಟಾಸ್ಕ್ ಅನ್ನೋ ವಿಚಾರದಲ್ಲಿ ಅವರು ಸೂಪರ್ ಆಗಿ ಇದ್ಬಿಟ್ಟಿದ್ದಾರೆ. ಅಲ್ಲಿ ರಿಸ್ಕ್ ತೊಗೊಂಡಿದ್ದಿದ್ರೆ ತುಂಬ ಚೆನ್ನಾಗಿ ಮೂಡ್ ಬರ್ತಾಯಿತ್ತು. ಯಾಕೆಂದರೆ ಅಲ್ಲಿ ಟಾಸ್ಕ್ ಅಂತ ಬಂದಾಗ ಅವ್ರು ಸ್ವಲ್ಪ ಎಲ್ಲ ಹಿಂದೇಟ್ ಆಗ್ಬಿಟ್ರು. ಅಂದರೆ ಅವ್ರ ಕೈಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವುದೇ ಟಾಸ್ಕ್ ಕೊಟ್ಟರು ತುಂಬ ರಿಸ್ಕ್ ಆಗ್ತಿದೆ, ನನ್ನ ಕೈಲಿ ಆಗೋದಿಲ್ಲ ಅನ್ನೋ ರೀತಿ ಅವ್ರು ಸ್ವಲ್ಪ ಇರ್ತಿದ್ರು. ಯಾರಿಗೋ ಅಂದರೆ ಡಿಪೆಂಡ್. ಇವಾಗ ನೋಡಿ, ಯಾರನ್ನ ಉಳಿಸೋಕೆ ಇವರೇ ಕೊನೆಗೆ ಏನಾಗುತ್ತೆ ಉಳಿತಾ ಇಲ್ಲ, ಆ ಥರ ಆಗ್ತಿದೆ. ಯಾರನ್ನಾರು ಉಳಿಸ್ಕೋಕೆ ಹೋಗ್ಬಾರ್ದಾಗಿತ್ತು. ಅಲ್ಲಿ ಎಲ್ಲರನ್ನೂ ಒಂದೇ ರೀತಿ ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ನೋಡಿ, ಈಗ ಅವ್ರು ಮಾಡೋದ್ರಿಂದ ಇವಾಗ ಕಾವ್ಯವ್ರಿಗೂ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ಇವಾಗ ಕಾವ್ಯ ಅವ್ರು ಇಲ್ಲಿ ಏನೇ ಮಾಡಿದ್ರು ಕೂಡ ಅಂದ್ರೆ ಟಾಸ್ಕ್ ಅಲ್ಲಿ ಅಂದ್ರೆ ಕಳೆದ 1-2 ಟಾಸ್ಕ್ ಅಲ್ಲಿ ಆಕ್ಟಿವ್ ಆಗಿ ಇಲ್ಲ ಅಂತ ಆದ್ರೂ ಕೂಡ ಜನರು ಮಾತ್ರ ಗಿಲ್ಲಿ ಅಂತ ಹೇಳೋದು ಬಿಡ್ತಾ ಇಲ್ವಲ್ಲ? ನಿಜ. ಯಾಕೆಂತಂದ್ರೆ ಅವ್ರು ಮಾಡೋ ಕಾಮಿಡಿ, ಅವ್ರ ಮಾತಿದೆಯಲ್ಲ, ಅವ್ರ ಮಾತಲ್ಲೇ ಜನನ ಗೆದ್ಬಿಡ್ತಾರೆ. ಅದನ್ನ ಯಾರು ಇದು ಅಲ್ಸಕ್ಕಾಗೋದಿಲ್ಲ. ಬಟ್ ನೋಡಿ, ಇವಾಗಲೂ ಕೂಡ ಗಿಲ್ಲಿನ ಗೆಲ್ಲಬೇಕು ಅನ್ನೋ ತುಂಬಾ ಫ್ಯಾನ್ಸ್ಗಳು, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇಲ್ಲ ಗಿಲ್ಲಿನ ವಿನ್ನರ್, ಈ ಸತಿ ಗಿಲ್ಲಿನೇ ಆಗ್ಬೇಕು ಅನ್ನೋ ರೀತಿ ಫಾಲೋವರ್ಸ್ಗಂತೂ ಲಿಮಿಟೇ ಇಲ್ಲ. ತುಂಬಾ ಚೆನ್ನಾಗಿ. ಯಾಕೆಂದ್ರೆ ಅವ್ರ ಮಾತಲ್ಲಿ ಎಲ್ಲ ಜನರು ಗೆದ್ಬಿಡಿ, ಎಲ್ಲ ಮನ್ಸು ಜನರು ಗೆದ್ದಿದ್ದಾರೆ ಅವರು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಬಟ್ ನಾವೇನು ಹೇಳ್ತಿರೋದು ಅಂದರೆ, ಹೌದು, ನಮ್ಗೆ ಅವ್ರು ಕಂಡ್ರೆ ಅವ್ರ ಆಟ ಆಗಿರ್ಬೋದು, ಈ ಥರದ ಕಾಮಿಡಿಗಳಾಗಿ ನಾವು ನೋಡಿ ತುಂಬ ಸಖತ್ತಾಗಿ ಫನ್ನಾಗಿ ತುಂಬ ಚೆನ್ನಾಗಿ ನಾವು ತೊಗೊಂಡಿದ್ದೀವಿ, ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಬಟ್ ನಾವು ಹೇಳ್ತಿರೋದು ಅಂದರೆ ಕೆಲವು ಆ್ಯಕ್ಟಿವಿಟೀಸಲ್ಲಿ, ಕೆಲವು ಗೇಮ್ ಆ್ಯಕ್ಟಿವಿಟೀಸಲ್ಲಿ ಅವ್ರು ತುಂಬ ಚೆನ್ನಾಗಿ ಅಲ್ಲೂ ಸಖತ್ತಾಗಿ ಈಗ ಅಶ್ವಿನಿ ಅವ್ರು ಏನು ಬಂದಿದ್ದಾರೆ ಆ ರೀತಿ ಒಂದು ಸಖತ್ತಾಗಿ ಒಂದು ತುಂಬ ಶ್ರಮ ಪಟ್ಟು ಆ ಥರದ್ದು ಏನಾರು ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಗಿಲ್ಲಿ ಅವ್ರು ಇನ್ನೂ ಬೇರೆ ಲೆವೆಲ್ಗೆ ಹೋಗಿರೋರು, ಇನ್ನೂ ಟಾಪಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ಒಂದು ಮೂಡ್ ಬಂದಿರೋರು. ಜನಗಳು ಓಟ್ ಹಾಕೋ ಇದಕ್ಕೂ ಸೂಪರ್ ಅಪ್ಪ, ನೀನು ಎಲ್ಲದರಲ್ಲೂ ಒಂದು ಒಳ್ಳೆ ಪ್ಯಾಕೇಜ್ ಇದೆಯಾ, ನಮಗೆ A to Z ಇದೆಯಾ ಅನ್ನೋ ರೀತಿ ಅಲ್ಲೂ ಅವ್ರಿಗೆ ಫ್ಯಾನ್ಸ್ಗೆ ಒಂದು ಇದು ಸಿಕ್ಕಿರೋದು. ಬಟ್ ಇಲ್ಲಿ ಕಾಮಿಡಿನೇ ಜಾಸ್ತಿ ಅವ್ರಿಗೆ, ಅದರಿಂದನೇ ಅವ್ರು ಜನ ಸಂಪಾದನೆ ಮಾಡಿದ್ದಾರೆ. ಓಕೆ.